ಎಲ್ಲರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ 3 ಕ್ರಿಪ್ಟೋ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಮೊದಲನೇದು ಬಂತು ಅಂದರೆ ಹ್ಯಾಮ್ಸ್ಟಾರ್ ಕಾಂಬ್ಯಾಟ್. ಎಲ್ಲೆಲ್ಲಿ ನೋಡಿದ್ರು ಇದರದ್ದೇ ನ್ಯೂಸು. ಸೊ ಇವ್ರ ಕಡೆಯಿಂದ 2 ಅಪ್ಡೇಟನ್ನು ಬಿಟ್ಟಿದ್ದಾರೆ. ಫಸ್ಟ್ ಬಂತು ಅಂದರೆ ಮಿನಿ ಗೇಮನ್ನು ಆಡಿ ಕೀಸನ್ನು ಕಲೆಕ್ಟನ್ನು ಮಾಡೋದು. ಆ್ಯಂಡ್ ಸೆಕೆಂಡ್ ಅಪ್ಡೇಟ್ ಬಂತು ಅಂದರೆ ಔಟ್ಫಿಟ್ ಅಂದರೆ ಸ್ಕಿನ್ಸ್. ಈ ಒಂದು ಸ್ಕಿನ್ಸನ್ನು ಹೊಸ ಕೊಟ್ಟಿದ್ದಾರೆ. ಪ್ರತಿಯೊಂದು ಲೆವೆಲ್ಗೂ ಒಂದೊಂದು ಸ್ಕಿನ್ನನ್ನು ಪರ್ಚೇಸ್ ಮಾಡ್ಕೊಬೋದು. ಸೊ ತುಂಬ ಜನ ಕೇಳಿದರೆ ಬ್ರೋ ನಮ್ಗೆ ಕೊಟ್ಟಿರೋಂಥ ಸ್ಕಿನ್ಸ್ ಮತ್ತು ಕೀಸ್ ತುಂಬಾ ಇಂಪಾರ್ಟೆಂಟಾ, ಕಂಪಲ್ಸರಿ ಮಾಡಲೇಬೇಕಂತ. ಅದಕ್ಕೆ ಈ ಒಂದು ವಿಡಿಯೋದಲ್ಲಿ ಆನ್ಸರ್ನ ಕೊಡ್ತಾ ಇದ್ದೀನಿ. ಆ್ಯಂಡ್ ಸೆಕೆಂಡ್ ಅಪ್ಡೇಟ್ ಬಂತು ಅಂದರೆ .ಕಾಯಿನ್. ಇದ್ರ ಬಗ್ಗೆ ತುಂಬ ದಿನದಿಂದ ವೀಡಿಯೋ ಮಾಡಿ ತುಂಬ ಜನ ಆಲ್ರೆಡಿ ಮೈನಿಂಗನ್ನು ಮಾಡ್ತಾಯಿದ್ದೀರಾ. ಬಟ್ ನೀವೇನು ಮೈನಿಂಗನ್ನು ಮಾಡ್ತಾಯಿದ್ದೀರಾ ಅದು ರಿಯಲ್ .ಕಾಯಿನ್ ಅಲ್ಲ. ಇವಾಗ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ. ಒಂದು ಅಪ್ಡೇಟನ್ನು ಮಾಡಿಕೊಂಡು ಒಂದು ಪ್ರೊಸೆಸ್ ಇದೆ, ಒಂದು ಪ್ರೊಸೆಸ್ಸನ್ನು ಮಾಡಿದ್ರೆ ಮಾತ್ರ ನಿಮಗೆ ರಿಯಲ್ .ಕಾಯಿನ್ ಸಿಗೋದು. ಇಲ್ಲಾಂದರೆ ಅವತ್ತಿಂದ ಮೈನಿಂಗ್ ಮಾಡೋದು ಕೂಡ ಕಂಪ್ಲೀಟ್ಲಿ ವೇಸ್ಟ್ ಆಗಿಬಿಡುತ್ತೆ. ಸೊ ಏನು ಕತೆ ಅದು ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಥರ್ಡ್ ಅಪ್ಡೇಟ್ ಬಂತು ಅಂದರೆ ಡಾಗ್ಸ್ ಕಮ್ಯುನಿಟಿ. ತುಂಬಾ ವೈರಲ್ ಆದಂತಹ ಒಂದು ಡಾಗ್ಸ್ ಟೆಲಿಗ್ರಾಮ್ ಮಿನಿ ಅಪ್ಲಿಕೇಶನ್. ಇದು ತುಂಬಾ ಟ್ರಸ್ಟ್ ಆಗಿದೆ. ಈವನ್ ಬೈನಾನ್ಸಲ್ಲಿ ಲಿಸ್ಟಿಂಗ್ ಆಗುವಂಥ ಚಾನ್ಸಸ್ ಕೂಡ 95% ಇದೆ ಅಂತ ಹೇಳ್ತಾ ಇದ್ದಾರೆ. ಗಾಳಿ ಸುದ್ದಿ ನೋಡೋಣ. ಲಿಸ್ಟಿಂಗ್ ಆದರೆ ತುಂಬಾ ಒಳ್ಳೆಯದು. ಸೊ ಅವ್ರ ಕಡೆಯಿಂದ ಒಂದು ಹೊಸದಂಥ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಇದು ಒಂದು ಕಡೆಯಿಂದ ನೋಡಿದ್ರೆ ಗುಡ್ ನ್ಯೂಸ್, ಬಟ್ ಒಂದು ಕಡೆಯಿಂದ ನೋಡಿದ್ರೆ ಬ್ಯಾಡ್ ನ್ಯೂಸ್. ಸೊ ಏನು ನ್ಯೂಸ್ ಅದು ಅದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋ ಡಿಸ್ಕಸ್ ಮಾಡೋಣ. ಮೊದಲನೇ ಅಪ್ಡೇಟ್ ಬಂತು ಅಂದರೆ .ಕಾಯಿನ್ 1.3 ಮಿಲಿಯನ್ ಫಾಲೋವರ್ಸ್ ಅಂತ ಒಂದು ಕಮ್ಯುನಿಟಿ ತುಂಬಾ ಚೆನ್ನಾಗಿದೆ. ಈ ಒಂದು ಲೂಟ್ಗೆ ಏನೋ ಕೂಡ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ನಾನು ನಿಮಗೆ ಲಿಂಕನ್ನು ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಕೂಡ ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಲೂಟ್ಗೆ ಜಾಯ್ನ್ ಆಗಿ ಮೈನಿಂಗನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಇವ್ರ ಕಡೆಯಿಂದ ಅಫಿಷಿಯಲಾಗಿ ಅನೌನ್ಸನ್ನು ಮಾಡಿದ್ದಾರೆ DTC ಮೈನಿಂಗ್ ಸ್ಟಾರ್ಟೆಡ್ ಅಂತ. ಇಟ್ ಮೀನ್ಸ್ ಅವತ್ತಿಂದ ಮಾಡಿದಂಥ ಟೋಕನ್ಸ್ ರಿಯಲ್ ಟೋಕನ್ ಅಲ್ಲ. ಸೊ ಹೇಗೆ ಮಾಡ್ತಿರುವಂಥ ಟೋಕನ್ ಮಾತ್ರ ನಮಗೆ DTC ಟೋಕನ್ ಸಿಗೋದು. ಈ ಒಂದು DTC ಮೈನಿಂಗನ್ನು ಮಾಡಬೇಕಂದ್ರೆ ಕೆಲವೊಂದು ಎಲಿಜಿಬಿಲಿಟಿ ಕ್ರೈಟೀರಿಯಾನ ಕಂಪ್ಲೀಟ್ ಆಗಿರಬೇಕು. ಏನಪ್ಪ ಅದು ಅಂದರೆ ಹ್ಯಾವ್ ಎನಫ್ .ಕಾಯಿನ್ಸ್. ನಿಮ್ಮ ಹತ್ರ ಎನಫ್ .ಕಾಯಿನ್ಸ್ ಇರಬೇಕು. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ, ತಲೆ ಕೆಡಿಸ್ಕೊಂಬೇಡಿ. ಇವಾಗ ನೀವು ಹೇಳಿದ್ರೆ ಅರ್ಥ ಆಗೋದಿಲ್ಲ. ಮತ್ತು ಮಿನಿಮಮ್ ಒಬ್ಬ ಫ್ರೆಂಡನ್ನು ರೆಫರ್ ಮಾಡಿರಬೇಕು. ರೆಫರ್ ಮಾಡಿದ್ರೆ ಮಾತ್ರ ನಾವು DTCನ ಮೈನಿಂಗ್ ಮಾಡೋಕ್ಕೆ ಸಾಧ್ಯ. ಫಾಲೋವರ್ಸ್ ಆ್ಯಂಡ್ ಟೆಲಿಗ್ರಾಮ್ .ಕಾಯಿನ್ ಕಮ್ಯುನಿಟಿ. ಸೊ ಟೆಲಿಗ್ರಾಮಲ್ಲಿ ಅವ್ರದ್ದಾದಂಥ .ಕಾಯಿನ್ ಕಮ್ಯುನಿಟಿ ಚಾನಲ್ನ ಫಾಲೋ ಮಾಡ್ಕೊಂಡಿರಬೇಕು. ಈ 3 ಕಂಪ್ಲೀಟ್ ಆಗಿದ್ರೆ ಮಾತ್ರ ನಿಮಗೆ .ಕಾಯಿನ್ನ ಮೈನಿಂಗ್ ಮಾಡೋದಕ್ಕೆ ಸಾಧ್ಯ. ಫಸ್ಟ್ ಏನು ಮಾಡ್ತೀರಾ, ಟೆಲಿಗ್ರಾಮಲ್ಲಿ ಮಿನಿ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀರಾ. ಮೇಲ್ಗಡೆ ನಿಮಗೆ DTC ಮೈನಿಂಗ್ 0 DTC ಪರ್ ಡೇ ಅಂತಿದೆಯಲ್ಲ ಮೇಲ್ಗಡೆ, ಜಸ್ಟ್ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಆ್ಯಂಡ್ ಇಲ್ಲೇ ನೋಡ್ತಾ ಇರ್ಬೋದು DTC ಮೈನಿಂಗ್ 1 ಲೆವೆಲ್ ಅಂದ್ಬಿಟ್ಟೈತೆ. ಸೊ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಇಲ್ಲೇ ನೋಡ್ತಾ ಇರ್ಬೋದು ಜಾಯ್ನ್ ಅವರ್ ಕಮ್ಯುನಿಟಿಗೆ ಜಾಯ್ನ್ ಆಗಿರಬೇಕು ಅಂತ ಕಂಪಲ್ಸರಿ ಹೇಳಿದ್ದಾರೆ. ಆ್ಯಂಡ್ ಇನ್ವೈಟ್ +1 ಫ್ರೆಂಡ್. ಆಲ್ರೆಡಿ ನಿಮ್ಮ ಫ್ರೆಂಡನ್ನು ಇನ್ವೈಟನ್ನು ಮಾಡಿದರೆ ಯಾವತ್ತೂ ತೊಂದರೆ ಇಲ್ಲ. ಇನ್ವೈಟ್ ಮಾಡಿಲ್ಲ ಅಂದರೆ ಇವಾಗ ಕೂಡ ರೆಫರ್ನ ಮಾಡ್ಬೋದು. ಇಲ್ಲೇ ನೋಡ್ತಾ ಇರ್ಬೋದು ಫಸ್ಟಲ್ಲಿ ಒಂದು ರೂಲ್ಸನ್ನು ಹೇಳಿದರು, ಹ್ಯಾವ್ ಎನಫ್ .ಕಾಯಿನ್ಸ್ ಅಂದ್ಬಿಟ್ಟು. ಇಟ್ ಮೀನ್ಸ್ ಈ ಒಂದು ಲೆವೆಲ್ನ ಅಪ್ಗ್ರೇಡನ್ನು ಮಾಡಬೇಕಂದ್ರೆ 50,000 .ಕಾಯಿನ್ನ ಕೊಟ್ಬಿಟ್ಟು ಅಪ್ಗ್ರೇಡನ್ನು ಮಾಡಬೇಕು. ಈಗಾಗಲೇ ನನ್ನ ಹತ್ರ ತುಂಬಾ ಇದೆ, 66,000. ಜಸ್ಟ್ ಏನು ಮಾಡ್ತೀನಿ, ಅಪ್ಗ್ರೇಡ್ ಲೆವೆಲ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದ ತಕ್ಷಣ ಲೆವೆಲ್ 1ಗೆ ಸಕ್ಸಸ್ಫುಲಿ ಅಪ್ಗ್ರೇಡ್ ಆಗುತ್ತೆ. ಮತ್ತು ಇವಾಗ ನಾನು ಲೆವೆಲ್ 2ನ ಅಪ್ಗ್ರೇಡ್ ಮಾಡಬೇಕಂದ್ರೆ 24 ಅವರ್ಸ್ ಆಗಬೇಕು. 24 ಅವರ್ಸ್ ಆದಮೇಲೆ ಮಾತ್ರ ನಾನು ಅಪ್ಗ್ರೇಡನ್ನು ಮಾಡೋದಕ್ಕೆ ಸಾಧ್ಯ. ಇಲ್ಲೇ ನೋಡ್ತಾ ಇರ್ಬೋದು DTC ಮೈನಿಂಗ್ ಲೆವೆಲ್ 2ನ ಅಪ್ಗ್ರೇಡ್ ಮಾಡಬೇಕಂದ್ರೆ 1,00,000 ಕಾಯಿನ್ಸನ್ನು ಕೊಡಬೇಕು. ಹೇಳಿದ್ರೆ ನಾನು ಆಲ್ರೆಡಿ ಇದೆ, ಏನು ತೊಂದರೆ ಇಲ್ಲ. ನಾನು ಒಂದು ಸ್ವಲ್ಪ ಟಾಸ್ಕ್ಗಳಿದೆ, ಆ ಒಂದು ಟಾಸ್ಕನ್ನ ಕಂಪ್ಲೀಟ್ ಮಾಡ್ತು ಅಂದರೆ 1,00,000 ಕಾಯಿನ್ ಕೂಡ ಈಸಿಯಾಗಿ ಆಗ್ತದೆ. ಆ್ಯಂಡ್ ಒಂದು ದಿನಕ್ಕೆ ನಿಮಗೆ 2 DTC ಟೋಕನ್ನ ಕೊಡ್ತಾಯಿದ್ದಾರೆ. ಅಂದರೆ DTC ರಿಯಲ್ ಟೋಕನ್ನ ಕೊಡ್ತಾಯಿದ್ದಾರೆ. ಪ್ರತಿದಿನ ಕೂಡ ಲೆವೆಲ್ ಅಪ್ಗ್ರೇಡ್ ಮಾಡಿ ಪ್ರತಿದಿನ ಕೂಡ ನಿಮಗೆ ಹೊಸ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಲೆವೆಲ್ಗೆ 2 DTC ಟೋಕನ್ನ ಕೊಡ್ತಾಯಿದ್ದಾರೆ. 2ನೇ ಲೆವೆಲ್ ಮಾಡಿದ್ರೆ 4 ಕೊಡ್ಬೋದು, 5 ಕೊಡ್ಬೋದು, 10 DTC ಟೋಕನ್ ಕೂಡ ಕೊಡ್ಬೋದು. ಸೊ ಅದರಿಂದ ಎಷ್ಟು ಸಾಧ್ಯನೋ ಅಷ್ಟು ಲೆವೆಲಪ್ಪನ್ನು ಮಾಡಿ ಮಿಸ್ಸನ್ನು ಮಾಡ್ಕೊಬೇಡಿ. ಸೊ ಇದು ಬಂತಂದರೆ .ಕಾಯಿನ್. ಈ ಒಂದು .ಕಾಯಿನ್ ಈಸಿ ಯಾವಾಗ ಬರುತ್ತೆ, ಲಿಸ್ಟಿಂಗ್ ಆಗುತ್ತೆ, ಯಾವಾಗ ವಿಡ್ರಾ, ಅದ್ರ ಬಗ್ಗೆ ಎಲ್ಲ ಫ್ಯೂಚರಲ್ಲಿ ಡಿಸ್ಕಸ್ಸನ್ನು ಮಾಡೋಣ. ಸದ್ಯಕ್ಕೆ ಯಾವುದೇ ಥರ ಅದ್ರ ಬಗ್ಗೆ ಅಪ್ಡೇಟ್ ಕೂಡ ಇಲ್ಲ. ಸೊ ಸೆಕೆಂಡ್ ಅಪ್ಡೇಟ್ ಬಂತು, ಇನ್ನೊಂದು ಅಪ್ಡೇಟ್ ಆಯ್ತು ಅವರು. ಸೊ ತುಂಬ ಜನ ಕೇಳ್ತಾಯಿದ್ದಾರೆ ಆ್ಯಕ್ಚುಲಿ ನಮ್ಮ ಒಂದು ವ್ಯಾಲೆಟನ್ನು ಕನೆಕ್ಟ್ ಮಾಡಬೇಕಬ್ರು ಅಂತ. ಇವಾಗೇನು ಕನೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಏನಕ್ಕೆ ಅವರು ಏನು ಅಫಿಷಿಯಲಾಗಿ ಹೇಳಿಲ್ಲ ಕನೆಕ್ಟ್ ಮಾಡಿ ಅಂದ್ಬಿಟ್ಟು. ಇನ್ನೂ ಕೂಡ ಲಿಸ್ಟಿಂಗ್ ಆಗುವಂಥ ಡೇಟ್ ಯಾವುದು ಕೂಡ ಅನೌನ್ಸ್ ಮಾಡಿಲ್ಲ. ಸೊ ಅದರಿಂದ ಇವಾಗೇನು ಕನೆಕ್ಟನ್ನು ಮಾಡೋಕ್ಕೆ ಹೋಗ್ಬಿಡಿ, ಹಾಗೆ ಬಿಟ್ಟಿರಿ. ಲಿಸ್ಟಿಂಗ್ ಆಗೋ ಟೈಮಲ್ಲಿ ಅಥವಾ ಅವರೇ ಅಫಿಷಿಯಲಾಗಿ ಅನೌನ್ಸ್ ಮಾಡಿದ್ಮೇಲೆ ಈ ಒಂದು ವ್ಯಾಲೆಟ್ ಕನೆಕ್ಟನ್ನು ನೋಡ್ಕೊಳ್ಳೋಣ. ಆ್ಯಂಡ್ ಸೆಕೆಂಡ್ ಅಪ್ಡೇಟ್ ಬಂತು ಅಂದರೆ ಡಾಗ್ಸ್. ಸಿಕ್ಕಾಪಟ್ಟೆ ವೈರಲ್ ಆದಂತಹ ಟೆಲಿಗ್ರಾಮ್ ಮಿನಿ ಅಪ್ಲಿಕೇಶನ್. ಆ್ಯಂಡ್ ಈ ಒಂದು ಅಪ್ಲಿಕೇಶನ್ ಇನ್ನೂ ಕೂಡ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಈವಾಗಲೇ ಯೂಸ್ ಮಾಡ್ಕೊಳ್ಳಿ. ಟೆಲಿಗ್ರಾಮಿಂದ ಬರ್ತಾ ಇರೋಂತಹ ಒಂದು ಮೀಮ್ ಟೋಕನ್ ಇದು. ಈ ಒಂದು ಟೋಕನ್ ಯಾರ ಹತ್ರ ಇರ್ತದೆ ಪ್ರತಿಯೊಬ್ಬರು ಕೂಡ 100% ಪ್ರಾಫಿಟನ್ನು ನೋಡ್ಬೋದು. ಏನಕ್ಕೆ ಒಂದು ಟೋಕನ್ ಆಲ್ರೆಡಿ ಲಿಸ್ಟಿಂಗ್ ತುಂಬ ಎಕ್ಸ್ಚೇಂಜಲ್ಲಿ ಕನ್ಫರ್ಮ್ ಆಗಿದೆ. ಆಲ್ರೆಡಿ ವಿಡಿಯೋ ಕೂಡ ಮಾಡಿದೆ, ಟೆಲಿಗ್ರಾಮ್ ಚಾನಲ್ ಪೋಸ್ಟ್ಗಳು ಕೂಡ ಹಾಕಿದ್ದೆ. ಸೊ ಅದರಿಂದ ಮತ್ತೆ ಹೇಳ್ತಾ ಇದ್ದೀನಿ, ಈ ಒಂದು ರೂಟ್ನ ಇನ್ನೂ ಯೂಸ್ ಮಾಡ್ತಾ ಇಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಯೂಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಏನಾದರೂ ಎರರ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಹೂ ಆರ್ ಯು ಡಾಗ್ಸ್ ಅಂದ್ಬಿಟ್ಟು ಇರುತ್ತೆ. ಎರರ್ ಏನೋ ಬಂತು ಅಂದರೆ ನಿಮ್ಮ ಒಂದು ಯೂಸರ್ ನೇಮ್ನ ಸೆಟ್ ಮಾಡಿರೋದಿಲ್ಲ. ಸೊ ಅದರಿಂದ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು 3 ಡಾಟ್ಸನ್ನು ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ನಿಮಗೆ ಯೂಸರ್ ನೇಮ್ ಅಂತ ಇರುತ್ತಲ್ಲ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಯೂಸರ್ ನೇಮನ್ನು ಸೆಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಡೈರೆಕ್ಟಾಗಿ ಬಾಟ್ಗೆ ಹೋಗಬೇಡಿ, ಮತ್ತೆ ಲಿಂಕನ್ನು ಕ್ಲಿಕ್ ಮಾಡಿ. ಬಾಟ್ಗೆ ಹೋದರೆ ಮತ್ತೆ ಅದು ತೋರಿಸುತ್ತೆ. ಸೊ ಅದನ್ನು ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಮತ್ತೆ ನಿಮಗೆ ಸಕ್ಸಸ್ಫುಲ್ ಓಪನ್ ಆಗಿಬಿಟ್ಟು ಏನು ಟೋಕನ್ ಅದು ಕೂಡ ಸಿಗುತ್ತೆ. ಸೊ ಅದು ಕೂಡ ಮಿಸ್ ಮಾಡ್ಕೊಬೇಡಿ. ಡಾಗ್ಸ್ ತುಂಬಾ
ಇಂಪಾರ್ಟೆಂಟ್ ಲೂಟು. ಸೊ ಇಲ್ಲಿ ಹೊಸದಾಗಿ ಅಪ್ಡೇಟನ್ನು ಏನಪ್ಪ ಬಿಟ್ಟಿದೆ ಅಂದರೆ ಪ್ರತಿದಿನ ಕೂಡ ನೀವು ಚೆಕ್ಕಿನನ್ನು ಮಾಡೋದ್ರಿಂದ 200 ಡಾಗ್ಸ್ 400 ಮೇ ಬಿ ನಾಳೆ 400 ಸಿಗ್ಬೋದು ಅಂದ್ಕೊತೀನಿ. ಫಸ್ಟ್ ಡೇ ಸ್ಟ್ರೀಕ್ ಅನ್ನು ಇಟ್ಕೊಟ್ಟಿದ್ದಾರೆ. ಸ್ಟ್ರೀಕ್ ಅಂದರೆ ಖಂಡಿತವಾಗ್ಲೂ ಹೋಗ್ತಿದ್ದಂಗೆ ಈ ಒಂದು ಟೋಕನ್ಸ್ ಕೂಡ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ಇದು ಅಂತಂದರೆ ಗುಡ್ ನ್ಯೂಸ್. ಸೊ ಏನಪ್ಪ ಬ್ಯಾಡ್ ನ್ಯೂಸ್ ಅಂದರೆ ಪ್ರತಿದಿನ ಕೂಡ ಚೆಕ್ಕಿನನ್ನು ಮಾಡಿದ್ರೆ 200 400 500 ಈ ರೀತಿ ಟೋಕನ್ಸನ್ನು ಕೊಡ್ತಾ ಇದ್ದಾರೆ. ಅಂದರೆ ನಮಗೆ ಸ್ಟಾರ್ಟಿಂಗ್ ಕೊಟ್ಟಂತಹ 800 1200 3000 ಟೋಕನ್ಸ್ಗೆ ವ್ಯಾಲ್ಯೂ ಸ್ವಲ್ಪ ಕಡಿಮೆ ಆಗುತ್ತೆ. ಏನಕ್ಕಂದರೆ ಕಮ್ಯುನಿಟಿಗೆ ಎಷ್ಟು ಟೋಕನ್ಸನ್ನು ಕೊಡ್ತಾರೆ ಅಷ್ಟೇ ಅವ್ರ ಹತ್ರ ಫಂಡಿಂಗ್ ಇರಬೇಕು. ಫಂಡಿಂಗ್ ಇಲ್ಲ, ಅಷ್ಟೊಂದಿಲ್ಲ, ಅದರಲ್ಲಿ ಏನಾದರೂ ಆ ಕಡೆ ಈ ಕಡೆ ಮಾಡ್ತೀವಿ ಅಂದರೆ ಈ ಒಂದು ಟೋಕನ್ ವ್ಯಾಲ್ಯೂ ಕೂಡ ಡೌನ್ ಆಗ್ತದೆ. ಸೊ ಅದರಿಂದ ಇದು ನಮಗೆ ಟೋಕನ್ಸನ್ನು ಕೊಡ್ತಾ ಇರೋದು ಗುಡ್ ನ್ಯೂಸೇ. ಬಟ್ ಅತಿ ಹೆಚ್ಚು ಟೋಕನ್ಸನ್ನು ಕೊಡೋದ್ರಿಂದ ಮಾರ್ಕೆಟಲ್ಲಿ ಈ ಒಂದು ಟೋಕನ್ ವ್ಯಾಲ್ಯೂ ಡಂಪ್ ಆಗ್ತದೆ. ಸೊ ಅದರಿಂದ ಇದು ಒಂದು ಕಡೆಯಿಂದ ನೋಡ್ರೆ ಗುಡ್ ನ್ಯೂಸ್, ಒಂದು ಕಡೆಯಿಂದ ಬ್ಯಾಡ್ ನ್ಯೂಸ್. ನೋಡೋಣ ಏನಾಗ್ತದೆ ಅಂದ್ಬಿಟ್ಟು ಜಸ್ಟ್ ಇವಾಗ ಟೋಕನ್ಸನ್ನು ಕ್ಲೈಮ್ ಮಾಡ್ತಿದ್ದೀವಿ. ಫೈನಲಾಗಿ ಎಷ್ಟು ಪ್ರಾಫಿಟ್ ಸಿಗ್ತದೆ, ಏನೇನು ಕಥೆಗಳು ಅದನ್ನು ಫ್ಯೂಚರಿಗೆ ಬಿಡಬೇಕಾಗ್ತದೆ. ಮತ್ತು ಆಲ್ರೆಡಿ ಒಂದು ಟೋಕನ್ ಗೇಟ್.io ಇರ್ಬೋದು, ಬಿಟ್ಗೆಟ್ ಇರ್ಬೋದು, ಮತ್ತು OKX ಇರ್ಬೋದು, ತುಂಬ ಎಕ್ಸ್ಚೇಂಜಲ್ಲಿ ಲಿಸ್ಟಿಂಗ್ ಕನ್ಫರ್ಮ್ ಆಗಿದೆ. ಆ್ಯಂಡ್ D1 ಬೈನಾನ್ಸಲ್ಲೂ ಕೂಡ ಲಿಸ್ಟಿಂಗ್ ಕನ್ಫರ್ಮ್ ಆಗ್ತಿದೆ ಅಂತ ಗಾಳಿ ಸುದ್ದಿ ಬರ್ತಾ ಇದೆ. ನಾನು ಕೂಡ ಒಂದು ಯಾವುದೋ ಯೂಟ್ಯೂಬರ್ ವೀಡಿಯೋ ಒಂದು ಟೆಲಿಗ್ರಾಮಲ್ಲಿ ಒಂದು ಪೋಸ್ಟನ್ನು ಕೂಡ ಹಾಕಿದ್ರೆ ಇಲ್ಲೇ ನೋಡ್ತಾ ಇರ್ಬೋದು. ಬೈನಾನ್ಸ್ ಹಾಟ್ ವ್ಯಾಲೆಟ್ ಅಂದ್ಬಿಟ್ಟು 23% ಆಫ್ ದ ಟೋಕನ್ಸನ್ನು ಹೋಲ್ಡ್ ಮಾಡಿದ್ದಾರೆ ಬೈನಾನ್ಸ್ ಹಾಟ್ ವ್ಯಾಲೆಟಲ್ಲಿ. ಇಟ್ ಮೀನ್ಸ್ ಬೈನಾನ್ಸಲ್ಲೂ ಕೂಡ ಲಿಸ್ಟಿಂಗ್ ಆಗುವಂಥ ಸಾಧ್ಯತೆ ಇದೆ ಅಂದ್ಬಿಟ್ಟು. ಬಟ್ ಇದು ರಿಯಲ್ಲ ಫೇಕ್ ಅಂತ ನನಗಿನ್ನ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಸೊ ಇನ್ ಕೇಸ್ ಏನೋ ಬೈನಾನ್ಸಲ್ಲಿ ಲಿಸ್ಟಿಂಗ್ ಆಗ್ತು ಅಂದರೆ ಅದಕ್ಕಿಂತ ಒಳ್ಳೆ ನ್ಯೂಸ್ ಬೇಕಿಲ್ಲ ಅವರು. ಇದರೊಂದು ಟೋಕನ್ ವ್ಯಾಲ್ಯೂ ತುಂಬ ಇನ್ಕ್ರೀಸ್ ಆಗ್ತಿದೆ. ಏಕೆಂದರೆ ಟೆಲಿಗ್ರಾಮಲ್ಲಿ ಅವ್ರದ್ದು ನೇಟಿವ್ ಟೋಕನ್, ಇದು ಟೆಲಿಗ್ರಾಮ್ ನೇಟಿವ್ ಟೋಕನ್, ಅದರಿಂದ ಈ ಒಂದು ಟೋಕನ್ನ ಒಳ್ಳೆ ಪ್ರೈಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ಕೊಬೋದು. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಏನಾದ್ರು ಟೆಲಿಗ್ರಾಮಲ್ಲಿ ಯೂಸ್ ಮಾಡ್ತಾಯಿದ್ರು ಅವ್ರಿಗೆ ಕೂಡ ಶೇರ್ ಮಾಡಿ. ಜಸ್ಟ್ ಒನ್ ಟೈಮ್ ಮಾಡೋದು ಅಥವಾ ಪ್ರತಿದಿನ ಕೂಡ ಚೆಕಿನನ್ನು ಮಾಡೋದ್ರಿಂದ ಒಳ್ಳೆಯಾಗಿ ಅರ್ನಿಂಗನ್ನು ಮಾಡ್ಕೊಬೋದು. ಸೊ ಇದು ಅಂತಂದರೆ ಡಾಗ್ಸ್ ಬಗ್ಗೆ ಇರೋವಂಥ ಅಪ್ಡೇಟು. ಈ ಒಂದು ಟೋಕನ್ ಯಾವಾಗ ಲಿಸ್ಟಿಂಗ್ ಆಗುತ್ತೆ ಅಂತ ಡೇಟಿನ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆದರೆ ನಾನು ನಿಮಗೆ ಪ್ರತಿಯೊಬ್ಬರು ಕೂಡ ಹೇಳ್ತೇನೆ. ಆ್ಯಂಡ್ ಥರ್ಡ್ ಅಪ್ಡೇಟ್ ಬಂತು ಅಂದರೆ ಹ್ಯಾಮ್ಸ್ಟರ್ ಕಾಂಬ್ಯಾಟ್ 12.1 ಮಿಲಿಯನ್ ಫಾಲೋವರ್ಸ್. ಇಷ್ಟೊಂದು ಫಾಲೋವರ್ಸ್ ಇರೋವಂಥ ಮೈನಿಂಗ್ ಅಪ್ಲಿಕೇಶನ್ನ ನಾನು ಇದುವರೆಗೂ ಕೂಡ ಆ್ಯಕ್ಚುಲಿ ನೋಡೇ ಇರಲಿಲ್ಲ. ತುಂಬಾ ವೈರಲ್ ಆಗ್ತಾಯಿದೆ. ಆ್ಯಂಡ್ ಇನ್ಸ್ಟಾಗ್ರಾಮ್ ಇರ್ಬೋದು, ಟ್ವಿಟರ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಯಾವುದೇ ಆಗಿರಲಿ ಗುರು, ಎಲ್ಲ ಕಡೆ ಏನು ಮಾಡ್ತು ಅಂದರೆ ಹ್ಯಾಮ್ಸ್ಟರ್ ಕಾಂಬ್ಯಾಟ್ ರಿಯಲ್ ಫೇಕ್ 1 ಲಕ್ಷ ಸಿಗುತ್ತೆ, 5 ಲಕ್ಷ ಸಿಗುತ್ತೆ, ಈ ರೀತಿ ನ್ಯೂಸ್ ಎಲ್ಲ ಬರ್ತಾಯಿದೆ. ಇದ್ರ ಬಗ್ಗೆ ಡೀಟೇಲಾಗಿ ಒಂದು ಸ್ಪೆಷಲ್ ವೀಡಿಯೋ ಕೂಡ ಮಾಡ್ತೀನಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ. ಇವಾಗ ಸದ್ಯಕ್ಕೆ ಬಂದಿರುವಂಥ 2 ಅಪ್ಡೇಟನ್ನು ಹೇಳ್ಬಿಡ್ತೀನಿ. ಫಸ್ಟ್ ಒಂದು ಬಂತು ಅಂದರೆ ಸ್ಕಿನ್ ಅಂದರೆ ಔಟ್ಫಿಟ್ಸ್. ಯಾವುದಾದ್ರೂ ಔಟ್ಫಿಟ್ಸ್ ಇದೆಯಾ ಇಲ್ಲೇ ನೋಡ್ತಾ ಇರ್ಬೋದು. ನೀವೇನಾದರೂ ಒಂದು ಲೆವೆಲಲ್ಲಿ ಇರ್ತೀರಾ, ಆ ಒಂದು ಲೆವೆಲ್ ಇರೋದಕ್ಕೆ ನಿಮ್ಮದೇ ಆದಂಥ ಒಂದು ಸ್ಕಿನ್ನನ್ನು ಕೊಟ್ಟಿರ್ತಾರೆ. ಒಂದು ಸ್ಕಿನ್ನ ಅಪ್ಗ್ರೇಡ್ ಮಾಡಬೇಕಂದ್ರೆ 5 lakh 1 lakh 10 lakh 5 million 50 million ಈ ರೀತಿ ಕಾಯಿನ್ಸನ್ನು ಕೊಟ್ಬಿಟ್ಟು ಅಪ್ಗ್ರೇಡನ್ನು ಮಾಡಬೇಕಾಗುತ್ತೆ. ಸೊ ಇದನ್ನು ಮಾಡೋದು ಇಷ್ಟೊಂದು ಕಾಯಿನ್ ವರ್ತಿದೆ ಅಂದರೆ ನನ್ನ ಪ್ರಕಾರ ಇವಾಗೇನು ಮಾಡೋ ಅವಶ್ಯಕತೆ ಇಲ್ಲ. ಏನಕ್ಕೆ ಇನ್ನೂ ಕೂಡ ಲಿಸ್ಟಿಂಗ್ ಅದು ಇದು ಏನೂ ಕೂಡ ನಮಗೆ ಗೊತ್ತಿಲ್ಲ. ಸೊ ಮುಂದೆ ಫ್ಯೂಚರ್ ಏನಾದರೂ ಅವ್ರೇನಾದ್ರು ಅಫಿಷಿಯಲಾಗಿ ಅನೌನ್ಸ್ ಮಾಡ್ತು ಅಂದರೆ ಅವಾಗ ಬೇಕಾದ್ರೆ ಅಪ್ಗ್ರೇಡನ್ನು ಮಾಡ್ಕೊಬೋದು. ಇವಾಗ ಅಷ್ಟೊಂದೆಲ್ಲ ಕೊಟ್ಟು ಅಪ್ಗ್ರೇಡ್ ಮಾಡೋದನ್ನ ಅವಶ್ಯಕತೆ ಇಲ್ಲ ಅಂದ್ಕೊಂಡಿರ್ತೀನಿ. ಸೊ ಅದರಿಂದ ನಾನು ಅಪ್ಗ್ರೇಡನ್ನು ಮಾಡಿಲ್ಲ, ಜಸ್ಟ್ ಒಂದನ್ನು ಪರ್ಚೇಸ್ ಮಾಡಿದ್ದೀನಿ ಅಷ್ಟೇ. ನೀವು ಬೇಕಾದ್ರೆ ಒಂದನ್ನು ಪರ್ಚೇಸ್ ಮಾಡಿಟ್ಕೊಳ್ಳಿ, ನೀವು ಯಾವ ಲೆವೆಲ್ ಇದ್ದರೆ ಅದರ ಮೇಲ್ಗಡೆ. ಅದನ್ನು ಬಿಟ್ಟರೆ ಪ್ರತಿಯೊಂದನ್ನು ಪರ್ಚೇಸ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಸೊ ಸೆಕೆಂಡ್ ಅಪ್ಡೇಟ್ ಬಂತು ಅಂದರೆ ಇಲ್ಲೇ ನೋಡ್ತಾ ಇರ್ಬೋದು, ಮಿನಿ ಗೇಮನ್ನು ಲಾಂಚ್ ಮಾಡಿದ್ದಾರೆ. ಮಿನಿ ಗೇಮ್ ಸ್ವಲ್ಪ ಕಷ್ಟ ಐತೆ ಗುರು, 20 ಸೆಕೆಂಡ್ ಇದೆ. ಒಂದು 4-5 ಸಾವಿರ ನೋಡಬೇಕು, 4-5 ಸಾವಿರ ನೋಡಿದ್ರೂ ಆಗೋದಿಲ್ಲ. ಒಂದು 4-5 ಟ್ರೈ ಮಾಡಬೇಕು, ತುಂಬ ನೆನ್ಪಿಟ್ಕೊಬೇಕು, ಸ್ವಲ್ಪ ಕಷ್ಟ ಐತೆ. ಬಟ್ ಅಲ್ಲಿ ಏನು ಕೀಸ್ ಐತೆ ಅದು ತುಂಬಾ ಇಂಪಾರ್ಟೆಂಟು. ಸೊ ಆದ್ದರಿಂದ ಪ್ರತಿದಿನ ಕೂಡ ಈ ಒಂದು ಗೇಮನ್ನು ಕಂಪ್ಲೀಟ್ ಮಾಡಿ ಪ್ರತಿದಿನ ಕೂಡ ಕೀಸನ್ನು ಇಟ್ಕೊಳ್ಳಿ. ಏನಕ್ಕೆ ಎಲ್ಲ ನೋಡ್ತಾ ಇರ್ಬೋದು, ಅಫಿಷಿಯಲಾಗಿ ಅವ್ರು ಅನೌನ್ಸನ್ನು ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ನಮ್ಮ ಹತ್ರ ಇರೋಂಥ ಕೀಸ್ ಮೇ ಕಮ್ ಇನ್ ಹ್ಯಾಂಡಿ ಇನ್ ದ ಫ್ಯೂಚರ್ ಅಂದ್ಬಿಟ್ಟು ಕಮ್ ಇನ್ ಹ್ಯಾಂಡಿ ಇನ್ ದ ಫ್ಯೂಚರ್ ಅಂತ ಕೊಟ್ಟಿದ್ದಾರೆ. ಬಟ್ ಯೂಸ್ ಮಾಡ್ತಾ ಇರೋಂಥ ಯೂಸರ್ಸ್ ಬಂತಂದರೆ ಟೋಟಲಾಗಿ 250 million ಯೂಸರ್ಸ್ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅಷ್ಟು ಜನಕ್ಕೆ ರಿವಾರ್ಡ್ಸನ್ನು ಕೊಡ್ತಾರಾ, ಏನಾದರೂ ಎಲಿಜಿಬಿಲಿಟಿ ಕ್ರೈಟೇರಿಯಾ ತರ್ಬೋದು, ಅಥವಾ 50% ಅಥವಾ 40% ಮೇ ಬಿ 90% ಫಿಲ್ಟ್ರೇಟ್ ಕೂಡ ಮಾಡಬಹುದು. ಸೊ ಅದರಿಂದ ಇವಾಗ ಆ್ಯಂಡಿ ಅಂತ ಕೊಟ್ಟಿದ್ದಾರೆ. ಮುಂದೆ ಬಂತು ಅಂದರೆ ಇದು ಕಂಪಲ್ಸರಿ ಇರಲೇಬೇಕು, 10 ಇರಬೇಕು, 15 ಇರಬೇಕು ಅಂತ ರೂಲ್ಸ್ ಕೂಡ ತಗೊಂಬರ್ಬೋದು. ಸೊ ಅದರಿಂದ ಪ್ರತಿಯೊಬ್ಬರು ಕೂಡ ಪ್ರತಿದಿನ ಈ ಒಂದು ಗೇಮ್ಸನ್ನು ಆಡಿ ಈ ಒಂದು ಕೀಸನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ಮಿಸ್ ಅಂತೂ ಮಾಡ್ಕೊಬೇಡಿ. ಸೊ ಇದು ಬಂತು ಅಂದರೆ ಹ್ಯಾಮ್ಸ್ಟರ್ ಕಾಂಬ್ಯಾಟ್ ಬಗ್ಗೆ ಇರುವಂತಹ ಅಪ್ಡೇಟು. ಇದನ್ನು ಬಿಟ್ಟರೆ ಲಿಸ್ಟಿಂಗ್ ಅದ್ರ ಬಗ್ಗೆ ಯಾವ ಥರ ಅಪ್ಡೇಟ್ ಇಲ್ಲ. ತುಂಬ ಜನ ಹೇಳ್ತಾ ಇರ್ಬೋದು 26 27 ಅಂದ್ಬಿಟ್ಟು. ಬಟ್ ಇನ್ನೂ ಕೂಡ ನಾನು ಹೇಳ್ತಾ ಇದ್ದೀನಿ, ನನ್ನ ಪ್ರಕಾರ ಈ ಒಂದು ತಿಂಗಳಲ್ಲಿ ಲಿಸ್ಟಿಂಗ್ ಆಗೋದು ಡೌಟೇನೆ. ಸೊ ಇಷ್ಟೇ ಈ ಒಂದು ಅಪ್ಡೇಟು. ಮತ್ತು ಈ ಒಂದು 3 ಅಪ್ಲಿಕೇಶನ್ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಏನಾದ್ರು ಯೂಸ್ ಮಾಡ್ತಾಯಿದ್ರೆ ಅವರು ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ, ಅವರು ಕೂಡ ಯೂಸ್ಫುಲ್ ಆಗ್ತದೆ ಹೇಳ್ತಾ ಇವತ್ತಿನ ವೀಡಿಯೋಗೆ ಮುಗಿಸ್ತಾ ಇದ್ದೀನಿ. ಮುಂದಿಡದಲ್ಲಿ ಸಿಗಬೇಡ ಹೊಸ ಅಪ್ಲಿಕೇಶನ್ ಅಥವಾ ಹೊಸ ಅಪ್ಡೇಟ್ ಜೊತೆ ಬರ್ತೀನಿ. ಅಲ್ಲಿವರೆಗೆ ಬೈ ಬೈ ಗೈಸ್, ಲವ್ ಯು ಆಲ್, ಟೇಕ್ ಕೇರ್.